ಸರ್, ಮಿಲ್ಕ್ ಯೂನಿಯನ್ ಚುನಾವಣೆ 6 ವರ್ಷಗಳಿಂದ ಈ ಬೈಫರ್ಕೇಷನ್ ಏನೇನಾಯಿತು ಇದನ್ನೆಲ್ಲ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ಏನು ಮಾಧ್ಯಮದವ್ರಿಗೆ ಬೈಫರ್ಕೇಷನ್ ಆಗಿದ ತಕ್ಷಣ ಈ ಚೀಮೂಲ್ ಅಂತ ಒಕ್ಕೂಟ ಆಯಿತು. ಆ ಒಕ್ಕೂಟ ಆದಾಗಿಂದ ಏನು 205 ಚುನಾವಣೆಗಳು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದೆ ಅದರದ್ದು ಚುನಾವಣೆಗಳು ಸಾಕಷ್ಟು ಏಳು ಬೀಳು ಆಗಿ ಚುನಾವಣೆಗಳು ನಡೆದಿದೆ. ಈಗ ನಮ್ಮ ಒಕ್ಕೂಟ ಹೊಸದಾಗಿ ಒಕ್ಕೂಟ ಆದಮೇಲೆ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳು ಏನು ಇದರ ಡಿಲಿಮಿಟೇಷನ್ ಮಾಡಿದ್ರು, ಕ್ಷೇತ್ರ ಪುನರ್ ವಿಂಗಡಣೆಗಳಲ್ಲಿ ಮಾಡಿ 2 ಮಹಿಳೆ ಮತ್ತು 11 ಸಾಮಾನ್ಯ ಕ್ಷೇತ್ರಗಳು ಮಾಡಿದ್ದಾರೆ. ಆ ಸಾಮಾನ್ಯ ಕ್ಷೇತ್ರಗಳು ಮಾಡಿ ಏನು ಧನುರ್ಮಾಸ ಆಗಿ ಸೆಷನ್ ಎಲ್ಲ ಇತ್ತು, ಬೆಳಗಾಂ ಅಧಿವೇಶನ ಅದಾಗಿದ್ದ ತಕ್ಷಣ ಮಾನ್ಯ ಸಚಿವರು ಮೀಟಿಂಗ್ ಕರೆದು ಎಲ್ಲ ಶಾಸಕರು ಮತ್ತು ಎಲ್ಲ ಮುಖಂಡರುಗಳು ಡೆಲಿಗೇಟ್, ಬಹುಮುಖ್ಯವಾಗಿ ಇಲ್ಲಿ ಮತದಾರ ಪ್ರಭುಗಳು ಯಾರಿದ್ದಾರೆ ಅಂದರೆ ಡೆಲಿಗೇಟ್ಸ್, ಏನು ಒಂದೊಂದು ಊರಲ್ಲಿ ಡೈರಿ ಇದ್ದಾರಲ್ಲ ಅವರು ಒಬ್ಬರು ಮತ ಹಾಕಬೇಕು. ಆ ಡೈರೆಕ್ಟರ್ಗಳು, ಆ ಡೆಲಿಗೇಟ್ ಅವರು ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಿ, ಮುಖಂಡರುಗಳು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಶಾಸಕರು ಮುಖಂಡರುಗಳ ಜೊತೆ ಚರ್ಚೆ 5ನೇ ತಾರೀಕಾಗಿ ಈ ಸಭೆ ಕರೆದು ನಿಮಗೆ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನನಗೂ ಭಾಳಷ್ಟು 2 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. 2 ಕ್ಷೇತ್ರದಲ್ಲಿ 2 ಕಾಂಗ್ರೆಸ್ ಅಭ್ಯರ್ಥಿಗಳಿರ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿಗಳು ಜೈ ಬೇರಿ ಬಾರಿಸ್ತೀವಿ ಅಂತ ನನಗೆ ಮನಸ್ಸಿದೆ. ಅದೇ ಯಾಕೆ ಕಾಂಗ್ರೆಸ್ಸು ಡೆಲಿಗೇಟ್ಸು ಜಾಸ್ತಿ ಇದೆ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಡೆಲಿಗೇಟ್ ಜಾಸ್ತಿ ಇರೋದ್ರಿಂದ ಮಂತ್ರಿಗಳು ನೀನು ಕೆಲಸ ಮಾಡು, 6 ವರ್ಷದಿಂದ ಕೆಲಸ ಮಾಡಿದ್ಯಾ, ಕೆಲಸ ಮಾಡು ಅಂತ ಹೇಳಿದ್ದಾರೆ. 90-100% ನನಗೆ ಮುಖಂಡರುಗಳು ನನ್ನ ಮತ್ತೆ ಚೀಮಲ್ಗೆ ನಿರ್ದೇಶಕರಾಗಿ ಕಳಿಸ್ತಾರೆ ಅಂತ ನನಗೆ ಜನಗಳ ಅಭಿಪ್ರಾಯ ನಾನು ಅರ್ತಿದ್ದೀನಿ ಅಂತ ನನ್ನ ಭಾವನೆ. ಶಾಸಕರು ಹೇಳಿರೋ ಅಭಿಪ್ರಾಯ ಶಾಸಕರ ಅಭಿಪ್ರಾಯ ಮಾತ್ರ ಹೇಳಿರೋದು. ಮತ್ತೆ ಶಾಸಕರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ಎಳ್ವಳ್ಳಿ ರಮೇಶಣ್ಣ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಮುಖಂಡರುಗಳು ಮತ್ತು ಡೆಲಿಗೇಟ್ಸ್ನ ಅಭಿಪ್ರಾಯ ತಗೊಂಡು ಮಂತ್ರಿಗಳು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಆದರೆ ಇವರೇ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಹೇಳಿಲ್ಲ ಶಾಸಕರು. ಅಧಿಕೃತ ಅಭ್ಯರ್ಥಿ ಅಂತಾನೆ ಹೇಳಿದ್ರು, ಅಧಿಕೃತ ಅಭ್ಯರ್ಥಿ ಅಂತಲೇ ಇದು ಅವರು ಅಧಿಕೃತ ಅಭ್ಯರ್ಥಿ ಅಂತ ಶಾಸಕರು ಒಬ್ಬರು ಹೇಳ್ತಿದ್ದಾರೆ ಹೊರತು ಮಿಕ್ಕಿದ ಮುಖಂಡರುಗಳು, ಉಸ್ತುವಾರಿ ಸಚಿವರು, ಬಹುಮುಖ್ಯವಾಗಿ ಇದು ಡಿಸ್ಟ್ರಿಕ್ಟ್ ಮಿಲ್ಕ್ ಸೆಕ್ಟ್ರು, ಇದು ಜಿಲ್ಲಾ ಮಿಲ್ಕ್ ಯೂನಿಯನ್. ಯಾಕೆಂದರೆ ಅವರು ಉಸ್ತುವಾರಿ ಸಚಿವರುಗಳಿದ್ದಾರೆ, ಎಮ್ ಎಲ್ ಎಗಳು ಏನು ಎಲ್ಲರನ್ನೂ ಕುಂಡ್ರಿಸ್ಕೊಂಡು ಮತ್ತು ಮುಖಂಡರುಗಳನ್ನ ಕೂರಿಸ್ಕೊಂಡು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಯಾರಿಗೆ ಮಾಡ್ತಾರೆ. ಏನು ಅಲ್ಲೇನು ಬಿ ಫಾರಮ್ ಏನು ಇರೋದಿಲ್ಲ, ಅವರ ಅಭ್ಯರ್ಥಿ ಅಂತ ಹೇಳ್ಬೋದು. ಏಕೆಂದರೆ ಬಹಳಷ್ಟು ಕಷ್ಟಪಟ್ಟು ನಾವು ಕೂಡ ಶಾಸಕರನ್ನ ಗೆಲ್ಲಿಸಿರೋ ನಿದರ್ಶನ ನಿಮ್ಮ ಮಾಧ್ಯಮಗಳು ನೋಡಿರ್ಬೋದು. ಅಂದರೆ ಅವರ ಅಭಿಪ್ರಾಯ ಇತ್ತೀಚೆಗೆ ಅವರ ಅಭಿಪ್ರಾಯ ಹೇಳ್ತಿದ್ದಾರೆ. ಇನ್ನು ಬೇರೆ ಅಭಿಪ್ರಾಯಗಳೂ ಎಲ್ಲ ಮುಖಂಡರುಗಳಿದ್ದಾರಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿದ್ದಾರಲ್ಲ, ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಂತ್ರಿಗಳು 5ನೇ ತಾರೀಕು ಸಭೆಯಲ್ಲಿ ಏನು ಹೇಳ್ತಾರೆ ಮಂತ್ರಿಗಳು ಫಾಲೋ ಮಾಡ್ಕೊಂಡು ಹೋಗೋ ಜವಾಬ್ದಾರಿ. ಒಂದು ವೇಳೆ ಎಲ್ವಳ್ಳಿ ರಮೇಶಣ್ಣ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ನಿಮ್ಮ ನಿಲುವೇನು ಸರ್? ಸರ್, ನಮ್ಮ ನಿಲುವು ಏನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ಬದ್ಧ. ಮಂತ್ರಿಗಳು ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಬದ್ಧ ಸರ್. 2ನೇ ಅವಧಿಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಟ್ಟಿಗೆ ಆದಾಗ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ. ಸೋಲಾರ್ ಘಟಕ ಮಾಡಿದ್ದೀವಿ, 2 ಮೆಗಾವಾಟ್ ಸೋಲಾರ್ ಘಟಕ ಮಾಡಿದ್ದೀವಿ. ಐಸ್ ಕ್ರೀಮು ನಮ್ಮ ಚಿಕ್ಕಬಳ್ಳಾಪುರ ಏನು ಡಿಸ್ಟಿಕ್ ಇದಕ್ಕೆ ಸೇರುತ್ತೆ, ಚಿಂತಾಮಣಿಯಲ್ಲಿ ಪಾರ್ಲರ್ ಏನು ಐಸ್ ಕ್ರೀಮ್ ಘಟಕ ಈ ತುಂಬ ದೊಡ್ಡದಾಗಿ ಐಸ್ ಕ್ರೀಮ್ ಘಟಕ ಮಾಡಿದ್ದೀವಿ. ಅದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಲ್ಲುತ್ತೆ ಅಂತ ಸಾವಿರಾರು ನಿದರ್ಶನ ಇಲ್ಲಿ ಕೆಲಸ ಮಾಡಿದ್ದೀವಿ. ಇನ್ನು 5 ವರ್ಷಗಳ ಕಾಲ ನಾನು ಕೆಲಸ ಮಾಡೋಕ್ಕೆ ಕೊಟ್ಟರೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ. ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ. ಸೆಕ್ರೆಟ್ರಿಗಳು ನಿವೃತ್ತಿ ಆದರೆ ಮೊದಲು 1 ರೂಪಾಯಿ ಇರಲಿಲ್ಲ. ನಾವು ಬಂದಾಗ 2 ಲಕ್ಷ ಮಾಡಿದ್ದೀವಿ, ಇವಾಗ 3 ಲಕ್ಷ ಮಾಡಿದ್ದೀವಿ. ಈ ಕೋಲಾರದಲ್ಲಿ 5 ಲಕ್ಷ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 5 ಲಕ್ಷ ಏನು ಕಾರ್ಯದರ್ಶಿಗಳು 30 ವರ್ಷ ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ 5 ಲಕ್ಷ ಆಗಬೇಕು ಅನ್ನೋ ಒಂದೇ ಗುರಿ. ನಾನು ಮುಂದೆ ನಿರ್ದೇಶಕರಾಗಿ ಹೋದರೂ ಸಹ ಆ ಗುರಿನ ಆ ಬೋರ್ಡಲ್ಲಿ ಇಟ್ಕೊಂಡು ನಿರ್ದೇಶಕರು 30 ವರ್ಷಗಳ ಕಾಲ 4 ಗಂಟೆ ಚಳಿ ಗಾಳಿ ಮಂಜಲ್ಲಿ ಕೆಲಸ ಮಾಡಿ ಅವರ ಕಷ್ಟಪಟ್ಟಿರ್ತಾರೆ 30 ವರ್ಷ, ಅವ್ರಿಗೆ ನಿವೃತ್ತಿ ಆದಾಗ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋ ಒಂದೇ ಗುರಿ. ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ನಂದು ಅದೇ ಗುರಿಯಾಗಿತ್ತು. ಚಿಕ್ಕಬಳ್ಳಾಪುರ ಒಕ್ಕೂಟದಲ್ಲಿ ನಾನು ನಿರ್ದೇಶಕನಾಗಿ ಹೋದರೆ ನನ್ನ ಗುರಿನೂ ಅದೇ ಅಂತ ಹೇಳ್ತೀನಿ, 5 ಲಕ್ಷ ಕೊಡ್ಸೋ ಗುರಿ.